ಗುಡ್ ಮಾರ್ನಿಂಗ್. ಇವತ್ತು ಚಪಾತಿ ಮತ್ತು ಸೋರೆಕಾಯಿ ಪಲ್ಯ ಮಾಡತ್ತೀರಿ. ಆಲ್ರೆಡಿ ಇವ್ರಿಗೆ ಡಬ್ಬಿ ಕೊಟ್ಟು ಕಳಿಸಿದೆ. ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಪುಲ್ಕ ನನ್ನ ಸಲುವಾಗಿ ನಾನು ಪುಲ್ಕ ಮಾಡ್ಕೋತೀನಿ. ಯೂಸ್ವಲಿ ಇವರಿಗೆಲ್ಲ ಚಪಾತಿದು ಮಾಡಿದರೆ ಯಾಕಂದ್ರೆ ಆಯಿಲ್ ಫ್ರೀ ಇರ್ತೈತಿ. ಆಮೇಲೆ ನಂಗೆ ಇಷ್ಟನೂ ಅದು ತಿನ್ನೋಕೆ ಬರೀ ಲಗು ಲಗು ಮಾಡೋನು. ನಾನು ಮೊದಲೇ ಹಿಂಗೆ ಲಟ್ಟಿಸಿ ಇಟ್ಕೋತೇನೆ. ಯಾಕಂದರೆ ಇದು ನಾರ್ತ್ ಸೈಡ ಭಾಳ ಮಂದಿ ಕನ್ಫ್ಯೂಸ್ ಆಗ್ತೈತಿ ಯಾಕೆ ಕೂರ್ಸೋದು ಹೆಂಗೆ ಅಂತಂದ್ರೆ, ಇದು ನಾರ್ಮಲ್ ಹಿಟ್ಟು ಹಚ್ಚಿ ಪುರಿಗತ್ತೆ ಲಟ್ಟಿಸ್ಕೋಬೇಕು. ಭಾಳ ದಪ್ಪ ಲಟ್ಟಿಸ್ಕೋಬಾರ್ದು. ನಾರ್ಮಲ್ ಚಪಾತಿ ಹೆಂಗೆ ಲಟ್ಟಿಸ್ಕೋತೀವಿ ಹಂಗೆ. ಆಮೇಲೆ ಇನ್ನೊಂದು ಸೈಡ್ ಗ್ಯಾಸ್ ಚಾಲು ಮಾಡಿ ಈ ಥರ ಸ್ಟ್ಯಾಂಡ್ ಸಿಕ್ತಿತ್ತು ರೂಢಿ ಇಲ್ಲ ಅನ್ನೋರಿಗೆ. ಡೈರೆಕ್ಟ್ ಭಾಳ ರೂಢಿ ಆದರೆ ಡೈರೆಕ್ಟ್ ಗ್ಯಾಸ್ ಮೇಲೆ ಮಾಡ್ಬೋದು. ಬಟ್ ಇದು ಒಂದು ಸ್ವಲ್ಪ ಸ್ಟ್ಯಾಂಡ್ ಇದ್ರೆ ಚಲೋ ಅನ್ನಿಸ್ತೈತಿ. ಆಮೇಲೆ ಈ ಥರ ಹಿಡಿಯೋಕೆ ಇದು ಸಿಗ್ತೈತಿ ಪಕ್ಕಡ್ಗತೆ. ಇದನ್ನು ಹಿಡ್ಕೊಂಡು ಬಡಿಸ್ಬೇಕು. ಭಾಳ ರೂಢಿ ಆದರೆ ಬಟ ಬಟ ಕೈನ ಬಳಸ್ತಾರೆ. ಜಸ್ಟ್ ಇವು ಎರಡು ಕಡೆ ಹೌದು ಅಲ್ಲೋ ನಮ್ಗೆ ಬೈದಿರಲ್ಲ ತೆಗೆದು ಬಿಡ್ಬೇಕು. ನೆಕ್ಸ್ಟ್ ಇದು ಹಂಚು ಕಾಲ ಇರಲ್ಲ, ಇಲ್ಲೊಂದು ಹಾಕ್ಬೇಕು. ಇವು ಬಿಸಿದ ತಿನ್ಬೇಕು ಅಂದ್ರೆ ಭಾಳ ಚಲೋ ಇರ್ತೈತೆ ತಿನ್ನಕ್ಕೆ. ಆಮೇಲೆ ಒಂದು ಸ್ವಲ್ಪನೂ ಝೀರೋ ಆಯಿಲ್ ಪ್ಲಸ್ ಕಂಪ್ಲೀಟಾಗಿ ಬೆಂತೈತಿ. ಅರ್ಧಂಬರ್ಧ ಇದಾಗೈತೆ ಅನ್ನೋದಿಲ್ಲ. ನಾನಂತೂ ಈಗ ಉಪ್ಪಿಟ್ಟು ಅವಲಕ್ಕಿ ಬಿಟ್ಟೆ ನಾಷ್ಟಾಗಿ ಮಾಡೋದು. ಯಾಕೆ ಒಂದು ನಮ್ಮ ಮನೆಯೊಳಗೂ ಯಾರೂ ಇಷ್ಟಪಡಲ್ಲ. ಆಮೇಲೆ ಅದ್ರಾಗ ಆಯಿಲ್ ಅದು ಹಾಕ್ತೇವೆ, ಸುಮ್ಮನೆ ನನಗೆ ತಿನ್ನೋಕೆ ಆಗ್ಬಿಡ್ತದೆ. ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಅದಕ್ಕೆ ಏನು ಚಪಾತಿ ರೊಟ್ಟಿ ಏನು ಮಾಡಿರ್ತೇನೆ ಅದನ್ನ ನಾಷ್ಟಾಕ್ಕೂ ಕೊಟ್ಬಿಡ್ತೇನೆ. ಇವತ್ತು ನಾನು ಚಪಾತಿ ಸೋರೆಕಾಯಿ ಮಾಡಿದೆ. ಅದನ್ನ ಹುಡುಗರು ಬೆಳಗ್ಗೆ ಚಪಾತಿ ಜಾಮ್ ಕೊಟ್ಟೆ, ರವಿಗೆ ಚಪಾತಿ ಆಮ್ಲೆಟ್ ಕೊಟ್ಟೆ. ಯಾಕಂದರೆ ನಂಗಂತೂ ಈ ಡಯಟ್ ಮಾಡಿ ಬ್ಯಾಕ್ ಟು ರೂಟ್ಸ್ ಹೋಗ್ಬೇಕು ಅನ್ಸ್ಬಿಟ್ಟೈತಿ. ಜಾಸ್ತಿ ಯಾವ್ಯಾವ ಮಾಡೋಕ್ಕಾಗಲ್ಲ ಲೈಫ್ ಟೈಮ. ಸೊ ನಾ ಹಂಗೆ ಇದು ಮಾಡಿಕೊಂಡೆ. ನನ್ನ ಲೈಫ್ ಹೋಗಿ ಯಾವಾಗ ನಾ ಹೆಲ್ದಿಯಾಗಿ ತೆಳ್ಳಗೆ ಚಲೋ ಇದ್ದೆ ಅಂತ ನೋಡಿದರೆ ನಾ ಸಣ್ಣಾಗಿದ್ದಾಗ ಇದ್ದೆ. ಯಾಕಂದರೆ ಅವಾಗ ನಮ್ಮ ಮನ್ಯಾಗ ಯಾವಾಗೂ ಅಜ್ಜಿ ಊರಾತು ನಮ್ಮ ಮನೆ ಆಯ್ತು ಉಪ್ಪಿಟ್ಟು ಅವಲಕ್ಕಿ ಏನು ಮಾಡ್ತಿದ್ದಿಲ್ಲ. ಯಾವಾಗೋ ಒಂದು ವಾರಕ್ಕೆ ಒಂದು ಸತಿ ಅದು ಅಷ್ಟೇ. ಇಲ್ಲ ರೆಗ್ಯುಲರಾಗಿ ಚಪಾತಿ ರೊಟ್ಟಿ, ಬೆಳಗ್ಗೆ ಚಪಾತಿ ರಾತ್ರಿ ರೊಟ್ಟಿ ಮೊಸರು, ಇಲ್ಲ ಅಂದರೆ ಬಿಸಿ ಚಪಾತಿ ಏನರ ಸ್ವಲ್ಪ ಮೊಸರು ಇಲ್ಲ ಯಾವುದ್ರ ಪಲ್ಯ ಮಾಡೋರು. ಅದಕ್ಕೆ ನಾನು ಹುಡುಗರಿಗೂ ಈಗಿಂದನೇ ಹೆಲ್ದಿ ಹ್ಯಾಬಿಟ್ ಇಡಬೇಕು. ಸುಮ್ಮನೆ ಉಪ್ಪಿಟ್ಟು ಅವಲಕ್ಕಿ ಅವು ಅರ್ಧಂಬರ್ಧ ತಿಂದು ನಾವು ಬೈಯೋದಕ್ಕೆ ಹೆಂಗೋ ತಿನ್ನೋದ್ರಲ್ಲಿ ಹೆಂಗಿದ್ರು ಚಪಾತಿ ಅಂತೂ ನಾಷ್ಟ ಇದು ಡಬ್ಬಿಗೆ ಮಾಡತ್ತಿರ್ತೀವಿ ಲಂಚ್ ಬಾಕ್ಸಿಗೆ. ರೊಟ್ಟಿ ಚಪಾತಿ ಒಮ್ಮೆ ಇದು ಮಾಡೋದು ಪುರಿಯೋದು. ವಾರಕ್ಕೆ ಒಂದು ಸತಿ ಇಡ್ಲಿ ದೋಸೆ ಅಂತೂ ಕಂಪ್ಲೀಟಾಗಿ ಮತ್ತು ಅಕ್ಕಿದ ಇರ್ತೈತಿ, ಅದು ಹೊಟ್ಟೆ ತುಂಬತೈತಿ. ಆಮೇಲೆ ಹೊಟ್ಟೆ ತುಂಬತೈತೆ ಅನ್ನೋದಕ್ಕಿಂತ ಅವ್ರಿಗೆ ನಡು ಕ್ರೇವಿಂಗ್ಸ್ ಬೇಕಾಗಿರಂಗಿಲ್ಲ. ಅದನ್ನು ತಿಂದುಬಿಟ್ರೆ ಸುಮ್ಮ ಅಷ್ಟ್ರ ಮೇಲೆ ಇರ್ತಾರೆ. ಇಲ್ಲಾಂದರೆ ಇವು ಉಪ್ಪಿಟ್ಟು ಅವಲಕ್ಕಿ ಸರಿಯಾಗಿ ತಿನ್ನಂಗಿಲ್ಲ. ಆಮೇಲೆ ಅದು ತಿನ್ನು ಇದು ಕೊಡಿಸು ಸುಮ್ಮ ಜಂಕ್ ಫುಡ್ಡಿಗೆ ಬೆನ್ನು ಹತ್ತಾರೆ. ಮುಗಿದು ಗ್ಯಾಸ್ ಆಫ್ ಮಾಡ್ತೀನಿ.
ಫುಲ್ಕ ಆಯಿತು. ಇದು ಸೋರೆಕಾಯಿ ಪಲ್ಯ. ಆಲ್ರೆಡಿ ಎಲ್ಲರಿಗೂ ಡಬ್ಬಿ ಕಟ್ಟೇನಿ. ಸೊ 4 ತೋರ್ಸಕ್ಕೆ ಅಷ್ಟು ಉಳ್ದೈತಿ ಲಾಸ್ಟು. ಹಿಂಗೆ ಮಾಡಿಕೊಟ್ರೆ ಈಸಿನೂ ಅನ್ನಿಸ್ತೈತೆ ನಮಗೂ ಅಡುಗೆ. ನೆಕ್ಸ್ಟ್ ವಿದ್ಯಾಸ್ ಕಿಚನ್. ಇವತ್ತು ನೋಡ್ರಿ ನಾನು ಬೆಳ್ಳುಳ್ಳಿ ಖಾರ ಮಾಡತ್ತೇನೆ. ನಮ್ಮ ಉತ್ತರ ಕರ್ನಾಟಕದಾಗ ಇದು ಭಾರಿ ಫೇಮಸ್. ಎಲ್ಲರ ಮನೆಗೆ ಆಲ್ಮೋಸ್ಟ್ ಮಾಡಿ ಇಟ್ಟೇ ಬಿಟ್ಟಿರ್ತಾರೆ. ಇದನ್ನು ಇನ್ಸ್ಟಂಟಾಗಿ ಮಾಡೋದು ತೋರ್ಸತ್ತೇನೆ. ಇನ್ಸ್ಟಂಟಾಗಿ ಮಾಡ್ಬೇಕಂದ್ರೆ ಬಿಸಿನೀರೊಳಗೆ ಇವನ್ನ ನೆನೆ ಇಡ್ಬೇಕು. ಇಲ್ಲ ನಮ್ಮ ಟೈಮ್ ಐತಿ ಅಂದರೆ ಒಂದು 3-4 ಅವರ್ಸ್ ಹಂಗೆ ನೆನ್ಸಕ್ಕೆ ಟೈಮ್ ಐತಿ ಅಂದರೆ ನಾರ್ಮಲ್ ನೀರೊಳಗೆ ಇಡ್ಬೋದು. ನನಗೊಂದು 2 ಅವರ್ಸ್ ಒಳಗೆ ಬೇಕಾಗೈತಿ. ಆಮೇಲೆ ಇದ್ರೊಳಗೆ ಫ್ರಿಜ್ನಾಗ ಇಟ್ಟರೆ ಇದು ತಿಂಗಳಾನ್ಗಟ್ಲೆನೂ ಏನಾಗಲ್ಲ. ಹೊರಗಿಟ್ರೆ ಒಂದು 3 to 4 ಡೇಸ್ ಬರ್ತೈತಿ. ಸಿಂಪಲ್ಲಾಗಿ ತೋರಿಸ್ತೇನೆ ಬರ್ರಿ. ಇದನ್ನು ನೆನೆ ಇಟ್ಟೇನೆ. ಇದು ನೋಡ್ರಿ 2 ಅವರ್ಸ್ ನೆಂದಾವ. ನೆನೆದ್ಮೇಲೆ ಒಂದು ಸ್ವಲ್ಪ ಹಿಂಗೆ ಕಲರ್ ಚೇಂಜ್ ಆಗ್ತಾವೆ. ಆಮೇಲೆ ಸಾಫ್ಟ್ ಆಗ್ತಾವೆ. ಇವನ್ನ ಮಿಕ್ಸರ್ಗೆ ಹಾಕ್ಕೋತೀನಿ. ಭಾಳ ಸಿಂಪಲ್ಲ, ಭಾಳ ಟೇಸ್ಟಿ ಆಗ್ತೈತಿ. ಇದು ಮೊಸರೊಳಗೂ ಚಲೋ ಆಗ್ತೈತಿ, ಅಥವಾ ಚಪಾತಿ ಖಾರ ಎಣ್ಣೆ, ರೊಟ್ಟಿ ಖಾರ ಎಣ್ಣೆ ಒಳಗೂ ಚಲೋ ಆಗ್ತೈತಿ. ಇವನ್ನೇ ಅನ್ನ ಒಳಗೂ, ಅನ್ನ ಖಾರ ಎಣ್ಣೆ, ಖಾರ ಇದಕ್ಕೆ ಈ ಖಾರ ಮತ್ತು ಎಣ್ಣೆ ಒಳಗೂ ಚಲೋ ಅನ್ನಿಸ್ತೈತಿ. ಟ್ರೈ ಮಾಡಿರಿ, ಈಸಿ ಇರ್ತೈತಿ. ಬಟ್ ನಾ ಬ್ಯಾಡಗಿ ಮೆಣಸಿನ್ಕಾಯ್ದು ಮಾಡತ್ತೇನೆ. ನನಗೆ ಸ್ವಲ್ಪ ಇದು ಖಾರ ಭಾಳ ಇದ್ರೆ ಅಷ್ಟೇನು ಚಲೋ ಆಗಂಗಿಲ್ಲ. ಆಮೇಲೆ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ತೇನೆ. ಇಷ್ಟು ಹಾಕ್ಕೊಂಡೆ ಮಿಕ್ಸರ್ ಮಾಡ್ಕೊಂಡು ಬರ್ತೇನೆ. ಬೆಳ್ಳುಳ್ಳಿ ಖಾರ ಮಿಕ್ಸರ್ಗೆ ಹಾಕ್ಕೊಂಡು ಬಂದೇನೆ. ಭಾಳ ಇಷ್ಟ ನನಗಂತೂ. ಇದು ಮೊಸರು ಹೋಗಿ ಇನ್ನೂ ಚಲೋ ಆಗ್ತೈತಿ. ನಾವಿಲ್ಲಿ ಸ್ವಲ್ಪ ಮೊಸರು ಇದು ತಪ್ಪಿದ್ದದಕ್ಕೆ ಮೊಸರು ತಪ್ಪಿಲ್ಲ. ಮೊಸರು ಬದಲು ಎಣ್ಣೆ ಹಾಕೊಳತ್ತೇನೆ. ಇವತ್ತು ಸ್ವಲ್ಪ ಸೋರೆಕಾಯಿ ಪಲ್ಯ ಮಾಡೀನಿ. ಬರ್ರಿ ಊಟ ಮಾಡು. ಇವು ಫುಲ್ಕ ಮಾಡಿದ್ದು ಇದ್ದು ಬೆಳಿಗ್ಗೆ. ಸ್ವಲ್ಪ ಎಣ್ಣೆ ಜೋಡಿ ಹಿಂಗೆ ಮಿಕ್ಸ್ ಮಾಡಬೇಕು. ಬೇಕಾದರೆ ಮೇಲೆ ಒಂದು ಸ್ವಲ್ಪ ಸಣ್ಣ ಕೊತ್ತಂಬರಿ ಹೆಚ್ಚಾಕ್ಕೊಂಡು ಉಳ್ಳಾಗಡ್ಡಿ ಅದು ಹೆಚ್ಚಾಕೊಂಡು ತಿನ್ಬೋದು. ಬಟ್ ಇದೆ ನಂಗೆ ಇಷ್ಟ ಹಿಂಗೆ. ಭಾಳ ಅಂದ್ರೆ ಭಾಳ ಚಲೋ ಆಗೈತೆ. ಪಲ್ಯ ಅದು ಕಡಿಮೆ ಇದ್ದಾಗ ಸ್ವಲ್ಪ ಹಾಕ್ಕೊಂಡ್ರೆ ಅಡ್ಜಸ್ಟ್ ಆಗ್ತೈತೆ.
ತಗೋಣ ಈ ಕಡೆ ಬಾ. ಏನು ಮಾಡ್ತೀರ ರಜಿ? ಊಟ ಮಾಡಿದೆ? ಏನು ತಿಂದು? ಊಟ ಪಲ್ಯ ತಿಂದೆ? ಹೌದು. ರೊಟ್ಟಿ ಚಪಾತಿ ತಿಂದ್ಯಾ? ಯಾರು ಫಸ್ಟ್ ಬಂದಾರ ಇವತ್ತು? ಯಾರು ಮಮ್ಮ ಫಸ್ಟ್ ಬಂದೈತಿ? ನಾನು ಬಂದ ರಾಮ ಹೌದು. ಡಾಲಿ ನಿನಗೆ ಅನೌನ್ಸ್ ಮಾಡಿದ್ರೆ ಯಾಕೆ ಹೊರಗೆ ಬಂದಿಲ್ಲ ನೀ? ಬಾ ಓ ರಜಿ ಬಾ. ಗಾಡಿ ಅದು ಬರ್ತಾವಮ್ಮ ಅಲ್ಲಿ. ಬಾ ಗಾಡಿ ಬರ್ತಾವ. ಅಲ್ಲಿ ಹೋಗ್ಬಾರ್ದು ಮನೇನ. ಈ ಕಡೆ ಬಾ ಅಮ್ಮ, ಕಾರ್ ಅದು ಬರ್ತಾವ. ಹಾಂ ಇಲ್ಲಿ ಮಾಡಿ.
ಇದು ನೋಡ್ರಿ 1 ಗ್ಲಾಸ್ ರೈಸ್ ಹಾಕೀನಿ. ಇದು ಕ್ಯಾಪ್ಸಿಕಮ್ಮ ಆಮೇಲೆ ಆಲೂ ಎಲ್ಲ ಅದು ಒಗ್ಗರಣೆ ಕೊಟ್ಟು 1 ಗ್ಲಾಸ್ ರೈಸಿಗೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು ಇನ್ನೊಂದು ಗ್ಲಾಸ್ ನೀರು ಹಾಕ್ತೀವಿ. 3 ಸೀಟಿ ನಾರ್ಮಲಾಗಿ ರೈಸ್ಗೆ ಎಷ್ಟು ಹೊಡಿಸ್ತೇನೆ ಅಷ್ಟು ಹೊಡಿಸ್ತೇನೆ.